ನಮಸ್ಕಾರ. ನಾವೆಲ್ಲ KSನ ಎಂದೇ ಕರೆಯುವ KS ನರಸಿಂಹಸ್ವಾಮಿಯವರು ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬರು. ನವೋದಯ ಪಂಥದಲ್ಲೇ ಅಂದರೆ ಪೂತಿನ, ಬೇಂದ್ರೆ, ಕಾರಂತ ಅವರು ಬರಿತಾ ಇದ್ದ ಹಂತ. ಈಗ ನವೋದಯ, ನವ್ಯ ಪದಗಳನ್ನು ನಾವು ಪಾಠ ಮಾಡೋ ಸಲೀಸಾಗೊಳಿಸ್ಬಿಡ್ತೀವಿ. ಆದರೆ ತೀರ ಹೊಸಬರಿಗೆ, ಲ್ಯಾಂಗ್ವೇಜ್ ಓದೋರಿಗೆ, IAS ಓದೋರಿಗೆ ಅದು ಗೊತ್ತಿರೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ವಿಶ್ಲೇಷಣೆ ಕೊಡ್ತೀನಿ ಅಷ್ಟೇ. ನವೋದಯದ ಹಂತದಲ್ಲಿ ಪ್ರಾರಂಭ ಮಾಡಿದವರು. ಅವರು ಕನ್ನಡ ಮೇಸ್ಟ್ರಲ್ಲ, ಕಚೇರಿ ಹುದ್ದೆ, ಸೂಪರಿಡೆಂಟೋ ಏನೋ ಆಗಿರೋ ಈಗ ರಿಟೈರ್ಡ್ ಆದವರು. ಅವ್ರನ್ನ ಸಂದರ್ಶನ ಮಾಡ್ತಾವೆ ಯಾರೋ ಒಂದು ಇಬ್ಬರು, ನರಳಿ ಬಾಲಸುಬ್ರಹ್ಮಣ್ಯ ಮತ್ತು ಇನ್ನೊಂದು ವ್ಯಾಸರಾವ್ ಅಂತ ಕಾಣಿಸುತ್ತೆ. ತುಂಬ ಹಿಂದೆ, ನನ್ನ ಕೇಸ್ನ 20 ವರ್ಷ ಆಯಿತು. ಅದರಿಂದ ಅವರು ಕೇಳಿದ್ರು, ನೀವು ಹಾಗಾದರೆ ಕನ್ನಡದ ವಿದ್ಯಾರ್ಥಿ ಅಲ್ಲ ಅಂದರೆ, ಕನ್ನಡದ ವಿದ್ಯಾರ್ಥಿ ಅಂದರೆ ಕನ್ನಡನೇ ಓದ್ಕೊಂಡು ಕನ್ನಡನೇ ಪಾಠ ಮಾಡ್ಕೊಂಡು ಕನ್ನಡನೇ ಬದುಕ್ತಿರ್ತೀವಲ್ಲ ನಮ್ಮಂಥವ್ರು, ಆ ಥರ ಅಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಈಗಲೂ ಕನ್ನಡದ ವಿದ್ಯಾರ್ಥಿಯೇ ಅಂತ. ಅವರು 60 ದಾಟಿಬಿಟ್ಟಿತ್ತು ಅವಾಗ. ಅಷ್ಟು ಇದು ಅವ್ರಿಗೆ ಭಾಷಾ ಪ್ರೌಢಿಮೆ ಇತ್ತು. ಬ್ರೌನ್ ಕವಿಯ ಪ್ರಭಾವಕ್ಕೆ ತುಂಬ ಒಳಗಾಗಿದ್ದರು. ಅವನ ಕವಿತೆಗಳನ್ನು ಅನುವಾದ ಕೂಡ ಮಾಡಿದ್ದಾರೆ. ಅವರ ಮೊದಲ ಕವನ ಸಂಕಲನ ಇದೆಯಲ್ಲ, ಮೈಸೂರು ಮಲ್ಲಿಗೆ, ತುಂಬ ಹೆಸರುವಾಸಿ ಆಯಿತು. 35 ಮುದ್ರಣಗಳನ್ನು ಕಂಡಿತ್ತು. ಅದು ಮದುವೆ ಮನೆಗೆ ಹೋದವರೆಲ್ಲ ಉಡುಗೊರೆ ಕೊಡೋ ಬದಲು ಈ ಪುಸ್ತಕ ಕೊಡೋದು ಒಂದಷ್ಟು ದಿವಸ ಚಾಲ್ತಿಲಿತ್ತು. ಅಷ್ಟು ಸೊಗಸಾದ ಕವಿತೆಗಳು. ಬಟ್ ಸಿನಿಮಾನೂ ಮಾಡಿದ್ದಾರೆ ನಾಗಾಭರಣ ಅವರು, ಮೈಸೂರು ಮಲ್ಲಿಗೆ ಅಂತ. ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಎಳೆಯನ್ನು ಅಲ್ಲಿ ಸೇರಿಸಿದ್ದಾರೆ. ಇಲ್ಲದೇ ಇದ್ದರೆ ತುಂಬ ಜಾಳಾಗತ್ತೆ ಕತೆ ಅಂತ ಅಂದ್ಬಿಟ್ಟು. ಅದರಲ್ಲಿ ನಮ್ಮೂರು ಚೆಂದವೋ ನಿಮ್ಮೂರು ಚೆಂದವೋ ಎಂದೆನ್ನ ಕೇಳಲೇಕೆ, ಎನ್ನರಸ ಸುಮ್ಮನಿರಿ ಎಂದಳಾಕೆ, ಅನಂತ ಪದ್ಯಗಳಾಗಲಿ, ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ನಾನು ಹೋಗಿದಾಗಲೆಲ್ಲ ಬರುವಳೆನ್ನ ಶಾರದೆ, ಹೀಗೆ ಬೇಕಾದಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಕವಿತೆಗಳು. ಮೈಸೂರು ಮಲ್ಲಿಗೆ ನರಸಿಂಹಸ್ವಾಮಿ ಅಂತಲೇ ಕರೆದು ಬಿಡ್ತಾಯಿದ್ರು. ಅದಾದಮೇಲೆ ಅವರು ಹಿರವಂತಿಗೆ, ದೀಪದ ಮಲ್ಲಿ, ಉಂಗುರ, ಶಿಲಾಲತೆ, ಇನ್ನೂ ಒಂದೆರಡು ಇವೆ, ಓದ್ತೀನಿ ನಾನು ಆಮೇಲೆ. ಅವೆಲ್ಲ ಬರೆದ್ರೂ ಕೂಡ ಅವರನ್ನು ಮೈಸೂರು ಮಲ್ಲಿಗೆ ಕವಿ ಅಂತಲೇ ಕರೀತಾ ಇದ್ದಿದ್ದು. ಒಬ್ಬ ಭಿಕ್ಷುಕ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಇದ್ರಂತೆ ಯಾವುದೋ ಊರಿಗೆ. ಆಗ ಅವನು ನಮ್ಮೂರು ಚೆಂದವೋ ನಿಮ್ಮೂರು ಚೆಂದವೋ ಹಾಡ್ತಾ ಇದ್ದಾನೆ. ಇವ್ರು ತುಂಬ ಖುಷಿಯಾಯಿತು. ಜನಪದ ಗೀತೆ ಥರ ಅಂತ ಹಾಡ್ತಾ ಇದ್ದಾನೆ ಅವನು. ಇವರು ಇದನ್ನು ಬರೆದವ್ರು ಯಾರೋ ಗೊತ್ತೇನಪ್ಪ ಅಂತ ಕೇಳಿದ್ರಂತೆ. ಅದಕ್ಕೆ ಗೊತ್ತು, ಅದೇ ಜನ ಹಿಂದೆ ಬರೀತಿದ್ರಲ್ಲ, ಅಂದರೆ ಜನಪದ ಗೀತೆ ಅಂತ ಹೇಳಕ್ಕೆ ಬರ್ತಿಲ್ಲ ನಮಗೆ, ಬರ್ತಿದ್ರಲ್ಲ ಆ ಥರ ಯಾರೋ ಬರೆದಿದ್ದು ಅಂತ. ಅಷ್ಟು ಮಟ್ಟಿಗೆ ಜನಪದ ಗೀತೆ ಅನ್ನೋಷ್ಟು ಮಟ್ಟಿಗೆ ಅವರು ಇದು ಅಷ್ಟೊಂದು ಪ್ರಸಿದ್ಧರಾಗಿದ್ದರು ಆ ಥರ ಅಂತ. ಈ ಹಂತದಲ್ಲಿ 1949 ಸ್ವಾತಂತ್ರ್ಯ ಬಂದ ಮೇಲೆ ನವ್ಯ ಕಾವ್ಯ ಅನ್ನುವ ಒಂದು ಹೊಸ ಆಲೋಚನೆ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಿಂದ ಅದು ಬಂತು. ಅದು ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಹೇಳುವಾಗ ಅದನ್ನೆಲ್ಲ ವಿಸ್ತಾರವಾಗಿ ಹೇಳಿರ್ತೀನಿ ನಾನು. ಅಲ್ಲಿ ಅವರು ಅಡಿಗರು ಇವರನ್ನು ಪುಷ್ಪಕವಿಯ ಪರಾಕು ಅಂತ ಅಣಗಿಸ್ಕೊಂಡ್ರು. ಈ ನವ್ಯದವ್ರಿಗೆ ತಮಗಿಂತ ಹಿಂದೆ ಇದ್ದವರನ್ನು ಅಣಗಿಸ್ಕೊಳ್ಳೋದೇ ಒಂದು ಚಾಳಿ. ಈಗ ಹಳೆ ಮನೆ 100 ವರ್ಷ ಹಿಂದೆ ಕಟ್ಟಿದ ಮನೆ, ಹಾಗೆ ಅದಕ್ಕೆ ತಕ್ಕಂತೆ ಬಾಗಿಲು, ಕಿಟಕಿ ಏನೇನಿತ್ತೋ ಅದೆಲ್ಲ ಇರುತ್ತೆ. ಅದು ಇವತ್ತಿಗೆ ಸಲ್ಲುತ್ತೆಯೇ? ಅದರಿಂದ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಆ ಮನೆಯನ್ನು ಕೆಡವುತ್ತಾರೆ, ಹೊಸ ಹೈಟೆಕ್ ಮನೆಯನ್ನು ಕಟ್ತಾರೆ. ಯಾವ ರಸ್ತೆಗೆ ಹೋದರೂ ಕೂಡ ಒಂದು 10 ವರ್ಷದ ಹಿಂದೆ ಬಂದಿದ್ದ ಜಾಗ ನಮಗೆ ಗುರುತು ಸಿಗಲ್ಲ ಇವತ್ತು. ಆ ಥರ ಬದಲಾವಣೆ ಆಗ್ತಾಯಿದೆ. ಹಾಗೆಯೇ ಇವರನ್ನು ಪುಷ್ಪಕವಿಯ ಪರಾಕು ಅಂಥೇಳಿ, ಪುಷ್ಪಕವಿ ಅಂತಿದ್ದಾಗೆ ಮೈಸೂರು ಮಲ್ಲಿಗೆ ಕವಿ ಅಂತ ಅರ್ಥ ಆಗೋಗ್ಬಿಡುತ್ತೆ. ಅದಕ್ಕೆ ಅವರು ಉತ್ತರ ಕೊಡುವ ರೀತಿಯಲ್ಲಿ ಗಡಿಯಾರದ ಅಂಗಡಿಯ ಮುಂದೆ ಅಂತನೋ ಒಂದು ಕವಿತೆಯನ್ನು ಬರೆದರು. ಅಂದರೆ ನನಗೂ ಕೂಡ ನವ್ಯ ಕಾವ್ಯವನ್ನು ಬರೆಯೋಕ್ಕೆ ಬರುತ್ತೆ, ಶಕ್ತಿ ಇದೆ ಅಂತ ಅನ್ನೋದನ್ನು ತೋರಿಸೋದಕ್ಕೆ. ಮಾಸ್ತಿನೂ ಅಣಗಿಸ್ಕೊಂಡಿದ್ರು ಅಡಿಗರು. ಅರ್ಥವಾಗುವ ಹಾಗೆ ಬರೆಯಬೇಕು ಅಂದರು ಮಾಸ್ತಿ. ಅರ್ಥವಾಗುವ ಹಾಗೆ ಬರೆಯಬೇಕು ಅಂತಲೇ ಒಂದು ಪದ್ಯ. ಹಾಗೆ ಇವರು ಗಡಿಯಾರದ ಅಂಗಡಿಯ ಮುಂದೆ ತುಂಬ ದೊಡ್ಡ ಕವಿತೆ ಪ್ರಜಾವಾಣಿಯಲ್ಲಿ ಪ್ರಕಟಾಯಿತು. ಆಗ ಅನಂತಮೂರ್ತಿ ಮಹಾರಾಜ ಕಾಲೇಜಲ್ಲಿ ಮೇಸ್ಟ್ರಂತೆ ಮೈಸೂರಲ್ಲಿ. ಮೆಟ್ಲ ಮೇಲೆ ಹೋಗ್ತಾ ಇದ್ರು, ಅಲ್ಲೇ ನಿಂತೆ ಬಿಟ್ಟಿದ್ರಂತೆ ಮೆಟ್ಲದ್ರೆ ಪದ್ಯ ಓದ್ಕೊಂಡು. ಯಾರು ಏನು ಸರ್ ಇಲ್ಲಿ ನಿಂತಿದ್ದೀರ ಅಂದರೆ, ಒಂದು ಪದ್ಯ ಬಂದಿದ್ದೀರಿ ಪ್ರಜಾವಾಣಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂತ. ನಾನು ಇದು ASಗೆ ಪಾಠ ಮಾಡಿದ್ದೀನಿ. ಇಷ್ಟು ಹಿನ್ನೆಲೆಯನ್ನು ಹೇಳಿ ನಾನು ಹೇಳ್ತಾ ಇದ್ದೀನಲ್ಲ, ಇದಕ್ಕಿಂತ ಇನ್ನೂ ತುಂಬ ವಿಸ್ತಾರವಾದ ಹಿನ್ನೆಲೆ ಇದೆ, ಒಂದು ಪುಸ್ತಕನೇ ಬರಿಬೋದು.
ಆಮೇಲೆ ನಾವು ಗಡಿಯಾರದ ಅಂಗಡಿ ಮುಂದೆ ಹೇಳಿಬಿಟ್ಟು ಪೂರ್ತಿ ಪದ್ಯನ ಪದಶಃ ಜುಟ್ಟು ಹಿಡಿದು ಅಲ್ಲಾಡಿಸಿ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಲ್ಲಲ್ಲ ಏನು ಸೂಚನೆ ಕೊಡುತ್ತೆ ಅದು ರೂಪಕ, ಅದನ್ನು ಹೇಳೋದಕ್ಕೆ ಹೋಗ್ತಾಯಿದ್ದೀನಿ. ಅಡಿಗರ ಭೂಮಿಗೀತ ಕೂಡ ಈ ಮಾತಿಗೆ ಅನ್ವಯ, ಈ ಹೇಳ್ತಾರೆ ಮಾತು. ಆದರೆ IAS ಕಟ್ಟೋರು ನನ್ನ ತಿಳುವಳಿಕೆ ಸಿವಿಲ್ ಇಂಜಿನಿಯರಿಂಗೋ ಬೇರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗೋ ಏನೋ ಬೇರೆ ಯಾವುದೋ ಡಬಲ್ ಡಿಗ್ರಿನೋ ತೊಗೊಂಡು IAS ಕಟ್ತಿರ್ತಾರೆ. ಅವರು ಪರೀಕ್ಷೆಗೆ ಏನು ಬೇಕು ಎಷ್ಟು ಬೇಕು ಅದಕ್ಕೆ ನೋಟ್ಸ್ ಎಲ್ಲ ತುಂಬ ವಿಲೇವಾರಿ ಆಗೋದು, ಅದನ್ನು ಮಾತ್ರ ಓದ್ತಾರೆ. ಅವ್ರಿಗೆ ಈ ಹಿನ್ನೆಲೆ ಗೊತ್ತಿಲ್ಲದೆ ಇರೋದ್ರಿಂದ ಒಂದೊಂದು ಪದಕ್ಕೂ ಅವ್ರು ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾರೆ. ನವೋದಯದ ಕವಿತೆಯನ್ನು ಅರ್ಥ ಮಾಡ್ಕೊಂಡು ಹಾಗೆ ಆಗ ಅರ್ಥ ಆಗಲ್ಲ. ತುಂಬ ಜನ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಅಂತ ಪ್ರತಿಕ್ರಿಯೆ ಕೊಟ್ಟಿರೋದು ನೋಡಿದ್ದೀನಿ, ಪದ್ಯ ಅರ್ಥನೇ ಆಗಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿರೋದನ್ನು ನೋಡಿದ್ದೀನಿ. ಇದು KS ನಾವರ ಗಡಿಯಾರದ ಅಂಗಡಿಯ ಮುಂದೆಗೆ ಅನ್ವಯಿಸುತ್ತೆ. ಎಲ್ಲ ನಮ್ಮ ಯಾವ ವಿಮರ್ಶಕರನ್ನು ಕೇಳಿ ತುಂಬ ಒಳ್ಳೆ ಪದ್ಯ ಅಂತಾರೆ. ಗಂಟೆ ಎಷ್ಟೆಂದು ಕೇಳಿದರೆ ಏನೇ ಹೇಳಲೇ, ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ ಎಷ್ಟು ಚೆನ್ನಾಗಿದೆ. ಐನ್ಸ್ಟೈನ್ ಸಾಪೇಕ್ಷವಾದ ಅದು ವಿವರಿಸ್ಬೇಕು, ಅದಕ್ಕೆ ವಿವರಿಸೋಕ್ಕೆ 10 ನಿಮಿಷ ಬೇಕಾಗುತ್ತೆ. ಹಾಗಾಗಿ ಆದ್ದರಿಂದ ಇದನ್ನು ಬರೆದ ನಂತರ KS ನಾವರನ್ನು ನಾವು ನವ್ಯ ಕವಿ ಅಂತಲೇ ಪರಿಗಣಿಸ್ಬಿಡ್ತೀವಿ. ಈಗಲೂ ಕೂಡ ಪ್ರಾತಿನಿಧಿಕ ಕವನ ಸಂಕಲನಗಳಲ್ಲಿ ಅವರ ಹೆಸರು ಎಲ್ಲಿ ಬರ್ತದೆ ಅಂದರೆ ನವ್ಯದ ಹಂತದಲ್ಲಿ ಬರುತ್ತೆ. ಅಡಿಗರಿಗಿಂತ ಮುಂಚೆ ಬಂದುಬಿಟ್ಟಿದೆ IAS ಪಟ್ಟಿಯಲ್ಲಿ ಇವ್ರ ಹೆಸರು. ಅಂದರೆ ಇವರನ್ನು ನವೋದಯದ ಕವಿ ಅಂತ ಪರಿಗಣಿಸಲೇ ಇಲ್ಲ ನಾವು. ಆದರೆ ನವೋದಯದ ಗೀಳನ್ನು ಅವ್ರಿಗೆ ಬಿಡೋಕ್ಕಾಗಲಿಲ್ಲ. 4 ಸಾಲುಗಳ ಪದ್ಯ, ಕೊನೆಯ ಅಕ್ಷರ ಪ್ರಾಸ, ಮತ್ತು ಅವರ ದುಂಡು ಮಲ್ಲಿಗೆ ಎನ್ನುವ ಒಂದು ಸಂಕಲನ, ಮೈಸೂರು ಮಲ್ಲಿಗೆ ಅನ್ನೋದು ಅವರ ಸಮಗ್ರ ಸಂಕಲನ. ಆಮೇಲೆ ದುಂಡು ಮಲ್ಲಿಗೆ ಅಂತ ಒಂದು ಸಂಕಲನ ಬಂತು. ಅದರ ಬ್ಯಾಕ್ ಪುಟ ಹಿಂಭಾಗದ ರಕ್ಷಾ ಕವಚದಲ್ಲಿ ಒಂದು ಪದ್ಯ. ಆಮೇಲೆ ದುಂಡು ಮಲ್ಲಿಗೆ ಅಂತ ಇನ್ನೊಂದು ಸಂಕಲನ ತರಲಾಯಿತು ಸಮಗ್ರ. ಹೀಗೆ ಮಲ್ಲಿಗೆಯ ಕವಿಯೇ ಆದರೂ ಕೂಡ ಈಗ ಗಡಿಯಾರದ ಅಂಗಡಿಯ ಮುಂದೆಗಿಂತ ತೆರೆದ ಬಾಗಿಲು ಅಂತನ್ನುವುದು ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದ್ದು. ಮನೆ ಬಾಗಿಲು ಯಾವಾಗ ತೆಗಿತಾರೆ? ಸ್ವಲ್ಪ ಯೋಚನೆ ಮಾಡಿ. ಮದುವೆ ಮನೆ, ಮುಂಜಿ ಮನೆ, ಏನೋ ಸಮಾರಂಭ ನಡೀತಾ ಇದೆ, ತುಂಬ ಜನ ಬರ್ತಾಯಿದ್ದಾರೆ ಹೋಗ್ತಾ ಇದ್ದಾರೆ, ಆ ಟೈಮಲ್ಲಿ ತೆಗಿತಾರೆ. ಇಲ್ಲ ಯಾರೋ ಸತ್ತೋಗಿದ್ದಾರೆ ಮನೆಯಲ್ಲಿ. ಇವತ್ತು ಧರ್ಮೇಂದ್ರ ಸತ್ತೋಗಿದ್ದಾರೆ ನೋಡಿ. ಈ ವಿಡಿಯೋ ಮಾಡುವಾಗ ನಾನು ಅದನ್ನು ಹೇಳಿದ್ರೆ ಇನ್ನೆಷ್ಟು ವರ್ಷದ ನಂತರ ಧರ್ಮೇಂದ್ರ ಸತ್ಯ ಪಾಠ ಮಾಡಿದ್ದು ಅಂತ ಗೊತ್ತಾಗುತ್ತೆ ಅಂತ. ಅಲ್ಲಿ ಆವಾಗ ಬಾಗಿಲನ್ನು ಅಗಲವಾಗಿ ತೆರೆಯಲಾಗ್ತದೆ. ಯಾರು ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರವನ್ನು ನೀಡೋದ್ರ ಅರ್ಥ ಏನು ಅಲ್ವಾ? ಹಾಗೆ ಮತ್ತಿದಕ್ಕೆ ತೆರೆದ ಬಾಗಿಲು ಅದು ಇಡೀ ಪದ್ಯ ಸಾವಿನ ಸೂಚನೆಯನ್ನು ಕೊಡುವ ಒಂದು ದೀರ್ಘ ಪದ್ಯವೇ. ಅದಕ್ಕೆ 3-4 ಅರ್ಥ ಇದೆ ನೋಡಿ. ಹೆಸರಲ್ಲಿ ಅವರು ರೂಪಕಗಳನ್ನು ಬಳಸ್ಬಿಡ್ತಾ ಇದ್ದಾರೆ. ಇವರೆಲ್ಲ ರೂಪಕಗಳನ್ನು ಬಳಸ್ತವ್ರೆ ಈ ಶ್ರೇಷ್ಠ ಕವಿಗಳು. ತೆರೆದ ಬಾಗಿಲು ಒಂದು ಅರ್ಥ ಆಯಿತಾ? ತೆರೆದಷ್ಟೇ ಬಾಗಿಲು ಅಂತ ಒಂದು ಅರ್ಥ ಬರುತ್ತೆ. ತೆರೆದರಷ್ಟೇ ಬಾಗಿಲು, ಈ ಥರ ಒಂದು 3 ಅರ್ಥವನ್ನು ಅಥವಾ ಇನ್ನೂ ಕಷ್ಟಪಟ್ಟರೆ ಇನ್ನೊಂದು ಅರ್ಥವನ್ನು ಕೊಡುವ ಸಾಮರ್ಥ್ಯ ಅದಕ್ಕೆ ಇದೆ ಅಂಥೇಳಿ. ಆಮೇಲೆ ಮನೆಯಿಂದ ಮನೆಗೆ ಅವರು ಬರೋದ್ರಲ್ಲ, ಆಗ ಮನೆಯಿಂದ ಮನೆಗೆ ವರ್ಗ. ಅವರು ಹೇಗೂ ವರ್ಗ ಆಗೋ ಕೆಲಸದಲ್ಲಿ ಇದ್ದವರೇ. ಗಂಟು ಮೂಟೆಯ ಬಿಗಿತ, ಮಕ್ಕಳ ಕಾಟ, ಹೊಸ ಮನೆಗೆ ಹೋದರೆ ಅಲ್ಲೇನು ಎಲ್ಲ ಗೋಡೆಗಳ ಮೇಲೆ 0, ಎಲ್ಲ ಬಾಗಿಲ ಮೇಲೆ 0ಗಳ ಬರೆದಿವೆ. ಈ ಥರ ಚೇಷ್ಟೆಗಳು. ಕೊನೆಯೇ ಒಂದು ಮನೆ ಇದೆ, ಹೊರಮನೆ. ಇಷ್ಟೊತ್ತು ಮಾತಾಡಿದ್ದು ಹೊರಮನೆ ಅಲ್ಲ, ಅಲ್ಲಿ ಆದರವಿರದ, ಕದವಿರದ, ಹೋಗಿ ಹಿಂದಿರುಗಿ ಬರಲು ದಾರಿಗಳಿರದ ಮನೆ ಅಂತ ಬರೆದಿರ್ತಾರೆ. ಹಾಗಾಗಿ ನವ್ಯ ಕಾವ್ಯದ ಶ್ರೇಷ್ಠ ಕವಿಗಳಲ್ಲಿ ಅಡಿಗರ ನಂತರವೇ ಅಥವಾ ಅಡಿಗರಿಗೆ ಸಮಾನವಾಗಿಯೇ KS ನಾವರನ್ನು ಗುರುತಿಸಲಾಗ್ತದೆ. ನಿಮಗಿಟ್ಟಿರೋ ಪದ್ಯ ಕೂಡ ಒಂದು ನವ್ಯ ಕವಿತೆಯೇ. ತುಂಗಭದ್ರೆ ಅವ್ರ 2ನೇ ಮಗಳ ಹೆಸರಂತೆ, ನಮ್ಗೆ ಗೊತ್ತಿಲ್ಲ. ನಾನು ತುಂಗಭದ್ರೆ ಪಾಠ ಮಾಡಿದ್ದೆ. ಎಷ್ಟು ದೊಡ್ಡ ಸಂದೇಶವನ್ನು ಕೊಡುತ್ತೆ ಅದು ಅಂದರೆ, ಮಗುವನ್ನು ಹೆಣ್ಮಗು 2ನೇ ಮಗು ಅವ್ರದ್ದು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಅವ್ರ ಹೆಂಡತಿ ಹೇಳಿದ್ರಿಂದ ಅವ್ರ ಹೆಂಡತಿ ಬೇರೆ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾಯಿದ್ವು. ನಾನು ನನ್ನ ತಂಗಿಯವ್ರು ಹಿಂದೆನೇ ಹೋಗ್ತಾಯಿದ್ವಿ. ಆಮೇಲೆ ನನ್ನ ಹತ್ರ ಹೋಗಿ ಮಾತಾಡಿಸ್ದೆ. ನಮಸ್ಕಾರ, ನಾನು ಕನ್ನಡ ಮೇಷ್ಟ್ರು, ನಾನು ತುಂಗಭದ್ರೆ ಪಾಠ ಮಾಡಿದ್ದೀನಿ 2ನೇ PUCಗೆ ಅಂತಂದೆ. ತುಂಗಭದ್ರೆ ಬರೀದಲ್ಲ, ಇಲ್ಲೇ ಇದ್ದಾಳೆ ನನ್ನ 2ನೇ ಮಗಳು ಇಲ್ಲೇ ಇದ್ದಾಳೆ ಅಂದರು. ದಿಗ್ಭ್ರಮೆ ಆಗೋಯ್ತು ನನಗೆ. ನಾನು ಅದು ಪದ್ಯ ಅಂತ ತಿಳ್ಕೊಂಡಿದ್ದೀನಿ.
ಅವ್ರ ಮಗಳ ಹೆಸರು ಅದೊಂದು ಗೊತ್ತಿರಲಿಲ್ಲ ಅಂಥೇಳಿ ಅಂತ ದೊಡ್ಡ ಸಂದೇಶ ಕೊಡುತ್ತೆ. ಚಂದಿರನ ಹೊತ್ತು ತುಂಗಭದ್ರೆಯ ಹಡಗು ಓಡಾಡುವುದು ಮಗುವಿನ ಸೌಂದರ್ಯ. ಆಮೇಲೆ ನಾನು ಒಂದು ದಡ, ಮೀನಾಕ್ಷಿ ಒಂದು ದಡ. ಒಂದು ದಡ ಮುನಿದರೆ ಮತ್ತೊಂದು ದಡಯುವುದು, ಅಲ್ಲಿ ತಂಗಿದರೆ ಜೀವಕ್ಕೆ ಮಂಗಳ ಎಂಬ ಅರಿಯದ ಕಂದ, ಎಲ್ಲಿಂದಲೋ ತಂದ ಒಂದು ನಂಬಿಕೆಯಿಂದ ಈ ಜೀವ ಬೆಳಕಾಗಿ ಮುನ್ನುಗ್ಗದೆಯೇ ನಿಂತು ಏನು ಬಹುದೋ ಎಂದು ಏನು ಬಹುದೋ ಎಂದು ಏನು ಬಹುದೋ ಎಂದು ನೊಂದು ನೊಂದು. ಎಷ್ಟು ಚೆನ್ನಾಗಿದೆ ಇದು. ಆದರೆ ಬದುಕಿನಲ್ಲಿ ಭಾಳ ಬೇಗ ನಿರಾಸೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ಹೋದರೆ ಇನ್ನೊಂದಿದೆ ಅಂತನ್ನುವ ದೊಡ್ಡ ಸೂಚನೆಯನ್ನು ಅದು ಕೊಡುತ್ತೆ ಅಂಥೇಳಿ. ಮತ್ತು ಅಂಬೆಗಾಲಿಡುತ್ತಾ ಕಂಬನಿಯೊಂದನ್ನು ಉರುಳಿಸುತ್ತಾ ಎಷ್ಟು ಚೆನ್ನಾಗಿ ಬರೀತಾರೆ ಅಂತ. ಹಾಗೆ ಅಳುವಾಗ ಅದು ತನಗ್ತಾನೆ ಹಾಡ್ಕೊತ ಬಿಡ ತನಗ್ತಾನೆ ಜೋಳ ಹಾಡ್ಕೊಂಡು ಮಲ್ಕೊಳತ್ತಿದ್ದೇನೆಲ್ಲ ಗಮನಿಸಬೇಕು. ಆವಾಗ ಬದುಕು ಎಷ್ಟು ಸುಂದರ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವನ ಹುಟ್ಟಿದ ಹಬ್ಬ ಅನ್ನುವ ಒಂದು ಪದ್ಯದಲ್ಲಿ ತುಂಬ ಬಡವ ಸರಳವಾಗಿದೆ ಹುಟ್ಟಿದಬ್ಬ. ಬಂಧುಗಳಿಗೆ ಹೇಳ್ತಾನೆ, ಯಾರು ಬರಬೇಡಿ, ಅಲ್ಲಿಂದಲೇ ಹರಸಿ, ಅಲ್ಲಿಂದಲೇ ಆಶೀರ್ವಾದ ಮಾಡಿ. ಯಾಕೆಂದರೆ ಕಂಬಿಯುದ್ದಕ್ಕೂ ರೈಲಿಗೆ ತೊಂದರೆ. ಅಲ್ಲಿ ಗೊತ್ತಿಲ್ಲದೆ ಇರೋರಿಗೆ, ಕನ್ನಡದ ಗಂಧಗಾಳಿ ಇಲ್ಲದೆ ಇರೋರಿಗೆ IAS ಹೋಗ್ಬಿಟ್ಟು ಹೋದರೆ ಬರೀ ಕನ್ನಡ ಮನೇಲಿ ಮಾತಾಡೋ ಕನ್ನಡ ಅಂತ ತಿಳ್ಕೊಂಡು ತೊಗೊಂಬಿಟ್ರೆ ಇದು ಕಂಬಿ ಯಾಕೆ ಬಂತು, ರೈಲು ಯಾಕೆ ಬಂತು ಅನ್ನೋದೇ ಗೊತ್ತಾಗಲ್ಲ. ಕಂಬಿ ಉದ್ದಕ್ಕೂ ರೈಲಿಗೆ ತೊಂದರೆ ಇದ್ದರೆ ಬರಬೇಡ್ರಿ, ನೀವು ಬಂದರೆ ಇಲ್ಲಿ ನಮಗೆ ಕಷ್ಟ ಇದೆ, ನಿಮಗೆ ಉಪಚಾರ ಮಾಡೋಕ್ಕಾಗಲ್ಲ ಅಂಥೇಳಿ ಅಂತ. ಎಲ್ಲಿದ್ದೀಯೇ ಮೀನಾ ಎಲ್ಲಿದ್ದೀಯೇ, ರೈಲ್ವೆ ನಿಲ್ದಾಣದಲ್ಲಿ ಅಂತ ಇದನ್ನು ದೃಶ್ಯದಲ್ಲಿ ಅಭಿನಯಿಸಿಯೂ ಬಿಟ್ಟಿದ್ದಾರೆ ಒಬ್ಬ ರಂಗನಟಿ. ಎಲ್ಲಿದ್ದೀಯೇ ಮೀನಾ ಎಲ್ಲಿದ್ದೀಯೇ, ಇಲ್ಲೇ ಇದ್ದೇನಮ್ಮ ಇಲ್ಲೇ ಇದ್ದೇನೆ. ಹೀಗೆ ಕೇಳ್ತಾ ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಇಲ್ಲೇ ಇವೆ ಅಮ್ಮ ಅಂತ ಹೇಳ್ತಾಳೆ ಅವಳು. ಮಧ್ಯದಲ್ಲಿ ಅವಳು ಬಿಸಿ ನೀರಿದೆಯೇ ಮೀನಾ, ಮಗುವಿನ ಹಾಲಿನ ಪುಡಿಗೆ. ತಾಯಿ ಕೇಳ್ತಾಳೆ, ಬೇಕಾದಷ್ಟಿದೆ ಅಮ್ಮ ಕಣ್ಣಲ್ಲೂ ಜೊತೆಗೆ ಅಂತ. ಏನಿದು ಅಂದರೆ ಗಂಡನ ಮನೆಗೆ ಹೋಗೋಕ್ಕೆ ಕಳ್ತಾ ಇದ್ದಾಳ, ಅಥವಾ ತವ್ರ ಮನೆಗೆ ಬಿಟ್ಟು ಹೋಗೋಕ್ಕೆ ಕಳ್ತಾ ಇದ್ದಾಳ, ಅಥವಾ ಏನೋ ಕಷ್ಟವೇ ಜೀವನದಲ್ಲಿ. ಅಥವಾ ಪಾಪ ನಾನು ಹೆಣ್ಮಕ್ಳ ಕಾಲೇಜಲ್ಲಿ ಮೇಸ್ಟ್ರು, ಅಲ್ಲಿ ನಾನು ಇದನ್ನು ತುಂಬ ತಲ್ಲೀನವಾಗಿ ವಿವರಿಸ್ತೇನೆ. ಸಾಮಾನ್ಯವಾಗಿ ನಾನು ಸ್ವಲ್ಪ ಔಟ್ ಆಫ್ ಹೋಗೋದು ಹೆಚ್ಚು, ತೊಂದರೆ ಆಗ್ತಾಯಿದ್ರೆ ಇದು ಇಲ್ಲಿ ಹೇಳಲೇಬೇಕು ನಾನು ರೂಪಕಗಳ ಬಗ್ಗೆ. ಆದ್ದರಿಂದ ಒಬ್ಬ ಹುಡುಗಿ ನನ್ನನ್ನೇ ಹೀಗೆ ನೋಡ್ತಾ ಇದ್ಲು, ದೀರ್ಘವಾಗಿ ನೋಡ್ತಾ ಇದ್ಲು. ಈ ಮಿಸ್ ಜೀವನದಲ್ಲೂ ಏನೋ ಕಷ್ಟ ಇದೆಯೋ ಅಂತ. ಅಯ್ಯೋ ಎಚ್ಚೆತ್ಕೊಂಡೆ ನಾನು, ಇದೇನಪ್ಪ ಈ ಹುಡುಗಿರು ಹೀಗೆಲ್ಲ ಯೋಚನೆ ಮಾಡ್ತಾರೆ ಅಂದ್ಕೊಂಡು. ಇಲ್ಲಿ ನಾನು ಯಾಕೆ ಇಷ್ಟೊಂದು ರೂಪಕಗಳನ್ನು ತಂದು ಸುರಿತಾ ಇದ್ದೀನಿ ಇಲ್ಲಿ ಅಂತಂದರೆ, ಇಲ್ಲಿ ಈ ಪದ್ಯದಲ್ಲಿ ಬರುವ ರೂಪಕಗಳು ನಿಮಗೆ ಬೇಗ ಅರ್ಥ ಆಗಲಿ ಅಂತ. ಅದನ್ನು ನಾನು ವಿವರಿಸ್ತಾ ಹೋದರೆ ಅದರ ಸೌಂದರ್ಯ ಹಾಳಾಗಿ ಹೋಗುತ್ತೆ. ಎಷ್ಟು ವಿವರಿಸ್ಬಹುದೋ ಅಷ್ಟೇ ಮಾತ್ರ ವಿವರಿಸಬೇಕು. ತುಂಬ ಸರಳವಾದ ಪದ್ಯ. ಮೊದಲು ಪದ್ಯ ಓದ್ಬಿಡ್ತೀನಿ, ಅವ್ರ ರೂಪಕಗಳ ಬಗ್ಗೆ ಮನನ ಮಾಡ್ಕೊಳ್ಳೋ ವೇಳೆಗೆ ಅವ್ರ ಬಗ್ಗೆ ಇಲ್ಲೊಂದಿಷ್ಟು, ಈ ಪದ್ಯದ ಬಗ್ಗೆ ಒಂದಷ್ಟಿದೆ, ಅದನ್ನು ಆಮೇಲೆ ಓದ್ತೀನಿ. ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮೂಳನಗೆ ಸೂಸಬೇಕು, ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲಿಗೆ ಹಾಸಬೇಕು. 7 ಅಡಿಯ ಕಿರುಮನೆಗೆ 20 ರೂಪಾಯಿ ಬಾಡಿಗೆಯ ಚಾಚಬೇಕು, ಬೀದಿಯಂಚಿಗೆ ನಿಂತ ತಳವಿರದ ಪೀಪಾಯಿ ಮನೆತನಕ್ಕೆ ಇಷ್ಟು ಸಾಕು. ನೀರು ಹತ್ತುವುದಿಲ್ಲ, ದೀಪ ಹೊಳೆಯುವುದಿಲ್ಲ, ಇವು ಎಲ್ಲ ದೈವಚಿತ್ತ. ತೊಟ್ಟಿಲನ್ನು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ, ಟ್ರಂಕ್ ಒನಕೆ ನನ್ನ ಸುತ್ತ. ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದನು, ಇನ್ನೂ ಉಸಿರಾಡಬಹುದೇ. ಸೀರೆ ಅಂಗಡಿಯವನು ಕೈ ಮುಗಿದು ನಿಂತಿಹನು, ಎಷ್ಟು ಸಲ ನಾಳೆ ನಾಳೆ. ಇನ್ನು ಹಾಲಿನ ಲೆಕ್ಕ 30 ಬೊಟ್ಟುಗಳು, 10ರದು 1 ನೋಟು. ತರಕಾರಿಯವಳಂತೂ ನಗುನಗುತ್ತ ಬಂದಿಹಳು, ಗೋಡೆಯಲ್ಲಿ 10 ಗೀಟು. ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು, ಸ್ವಲ್ಪ ಹಣ ಕೊಟ್ಟು ಬಿಡಲೆ. ಸಂಪಾದಕೀಯದಲ್ಲಿ 100 ತಪ್ಪುಗಳು, ಹೋಗಿ ಬಾ ಎಂದು ಬಿಡಲೆ. ಎಲ ಸೌದೆಯವ ಕೊಡಲಿಯೊಂದಿಗೆ ಬಂದ, 7 ರೂಪಾಯಿ ತಾನೇ. 7 6 ರೂಪಾಯಿ ಬಂದೆ ಯಾಕಂದ, ಸೌದೆ ಒಡೆದವನು ನಾನೇ. ಬಳೆಗಾರ ಬಂದ, ತಾಯಿ ಎಂದ, ಅವಳಿಲ್ಲ. ಕೆಮ್ಮುವುದು ಪಾಪ ಪ್ರಾಣಿ, ಇವನದನ್ನು ಕೊಟ್ಟು ಬಿಡುವೆನು, ಚರ್ಚೆ ಬೇಕಿಲ್ಲ, ನೊಂದಾಳು ನನ್ನ ರಾಣಿ. ಅಂಗಡಿಯ ಸೆಟ್ಟಿ ಬಂದರೆ ಅವನ ಉಂಗುರದ ಕೈಗೆ 30 ಸುರಿದು, ಮನುವನದ ತನಕ ಹೋಗೇಳು ಎಂದಿತು ಜೀವ, ಎದೆಯೊಳಗೆ ತಣ್ಣಗುರಿದು. ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಹೊರಗೆ, ಸಂಜೆಯಲ್ಲಿ ಸಣ್ಣ ಸೋನೆ. ಬಾಗಿಲಿಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೆ, ಕಳ್ಳತನ ನೆನ್ನೆ ತಾನೇ ಅಂತ ಹೇಳಿ ಈ ಪದ್ಯದ ಆಶಯವನ್ನು ಪ್ರಾರಂಭಕ್ಕೆ ಕೊಟ್ಟಿದ್ದಾರಲ್ಲ, ಅದನ್ನು ನೋಡ್ತೀನಿ. ಅದು ಓದಿದ್ರೆ ಅರ್ಥ ಬಿಡಬಹುದಾ, ಇಲ್ಲ ಬೇರೆ ಅರ್ಥ ಹೇಳಬೇಕಾಗತ್ತಾ ಅಂತ ಅನ್ನೋದನ್ನು ನಾನು ಖಚಿತಪಡಿಸ್ಕೊಳ್ಳೋಕೆ ಮಾತ್ರ ಅಷ್ಟೇ.
ಸಂಬಳದ ಸಂಜೆ ಎಂಬ ಕವಿತೆಯು ಸಂಬಳ ಪಡೆಯುವುದರೊಂದಿಗೆ ಬರುವ ಆರ್ಥಿಕ ಹೋರಾಟಗಳು ಮತ್ತು ಜವಾಬ್ದಾರಿಗಳನ್ನು ಚಿತ್ರಿಸುತ್ತದೆ. ಮಧ್ಯಮ ವರ್ಗವು ತಮ್ಮ ಹಣಕಾಸನ್ನು ನಿರ್ವಹಿಸುವಲ್ಲಿ ಮತ್ತು ತಮ್ಮ ಖರ್ಚುಗಳನ್ನು ಸಮತೋಲನಗೊಳಿಸುವಲ್ಲಿ ಎದುರಿಸುವ ಸವಾಲುಗಳನ್ನು ಎತ್ತಿ ತೋರಿಸುತ್ತದೆ. ಈ ಕವಿತೆಯು ಮಧ್ಯಮ ವರ್ಗದ ಜೀವನದ ಭಾವನಾತ್ಮಕ ಮತ್ತು ಪ್ರಾಯೋಗಿಕ ಹೋರಾಟಗಳನ್ನು ಒಳಹೊಕ್ಕು ನೋಡುತ್ತದೆ. ಸೀಮಿತ ಸಂಪನ್ಮೂಲಗಳೊಂದಿಗೆ ನಿರ್ವಹಿಸಲು ಪ್ರಯತ್ನಿಸುವ ಅಸಂಬದ್ಧತೆಯನ್ನು ಕವಿ ಹಾಸ್ಯಮಯವಾಗಿ ಎತ್ತಿ ತೋರಿಸುತ್ತಾರೆ. ಬಳಸಿದ ಚಿತ್ರಣ ಮತ್ತು ರೂಪಕಗಳು ಕವಿತೆಯ ಹಾಸ್ಯ ಮತ್ತು ಕಟುತ್ವವನ್ನು ಹೆಚ್ಚಿಸುತ್ತವೆ. ಆರ್ಥಿಕವಾಗಿ ತೊಂದರೆ ಅನುಭವಿಸುವ ಯಾರಿಗಾದರೂ ಅದನ್ನು ಸಂಬಂಧಿಸುವಂತೆ ಅಂದರೆ ರಿಲೇಟ್ ಆಗೋ ಥರ ಅಂತ ಮಾಡುತ್ತದೆ. ಹಾಸ್ಯ ಮತ್ತು ಹತಾಶೆಯ ಮಿಶ್ರಣವು ಕವಿತೆಯನ್ನು ಮನರಂಜನೆ ಮತ್ತು ಚಿಂತನೆಗೆ ಹೆಚ್ಚುವಂತೆ ಮಾಡುತ್ತದೆ. ಮನರಂಜನೆಯೇ ನನಗೆ ಡೌಟ್ ಇದೆ, ಪ್ರಾಸ ಇದೆ, ಅದರಿಂದ ಮನರಂಜನೆ ತಗೋಬೋದು ನಾವು. ಈಗ ನಾನು ರೂಪಕಗಳನ್ನು ಎಲ್ಲೆಲ್ಲಿ ಬಳಸ್ತಾರೆ, ಮಿಕ್ಕಿದೆಲ್ಲ ಪ್ರಶ್ನೆಗಳು ಉತ್ತರ, ತರಕಾರಿ ಅವ್ನಿಗೆ ಎಷ್ಟು ಕೊಟ್ಟರು, ಬಾಡಿಗೆಗೆ ಎಷ್ಟು ಕೊಟ್ಟರು, ಹಲ್ಲಿನ ಬಿಲ್ ಎಷ್ಟು ಕೊಟ್ಟರು ಅಂತ ಪ್ರಶ್ನೆಗಳಿಗೆ ಉತ್ತರ ನೀವು ನೋಡ್ಕೊಳ್ಬೋದು. ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು, ಒಳಜೇಬು ಕೋಟಿನ ಹೊರಜೇಬಲ್ಲ, ಹೊರಜೇಬಲ್ಲಿ ದುಡ್ಡು ಇಟ್ಕೊಂಡು ಓಡಾಡಿದ್ರೆ ಯಾರು ಬೇಕಾದ್ರೆ ಕದ್ಬಿಡ್ಬೋದಲ್ವ. ಒಳಜೇಬು ಒಂದು ಕೋಟಿನ ಒಳಗಡೆ ಬೆಳಕಾಗಿದೆ ಅಂದರೆ ಜೇಬು ಕತ್ಲಾಗಿತ್ತ. ಮತ್ತು ದುಡ್ಡೇ ಇರಲಿಲ್ವಲ್ಲ ತಿಂಗಳ ಕೊನೆಯಲ್ಲಿ, ಕತ್ಲಾಗಿತ್ತು. ಒಂದು ಕಾಫಿ ಕೊಡಬೇಕು ಅಂತಂದರು ಆಗೆಲ್ಲ ಕಾಫಿ 50 ಪೈಸೆಗೆ ಸಿಗೋದು. ಇವಾಗ ಬರೀತಾರೆ ಕಾಲ ನೆನಪಿದೆ, ಸತ್ತೇ 20 ವರ್ಷ ಆಯಿತು. ಅಂದರೆ 1999 ಮೈಸೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಅದಕ್ಕೆ ಮುಂಚೆ ಬರ್ತಿದ್ದ ಕವಿತೆ ಇದೆಲ್ಲ. ಅದರಿಂದ ಬೆಳಕಾಯಿತು ಜೇಬು, ಮುಂಗುಳು ನಗೆ ಸೂಸಬೇಕು, ಸಾಕಾಗಲ್ಲ ಸಂಬಳ, ಈಗಲೇ ಸಂಬಳ ಸಾಕಾಗಲ್ಲ, ಆಗಂತೂ ಬೆಲೆನೂ ಕಮ್ಮಿ ಇತ್ತು ಆಗ. ಆದ್ರೂ ಸಂಬಳ ಬಂದಿದೆ ಅಂತ ಅಂದ್ಬಿಟ್ಟು ಜೋರು ಮರೆ ಹಾಕ್ಕೊಂಡೋದ್ರೆ ಅಯ್ಯೋ ಈ ಸಂಬಳ ಯಾವ ಮೂಲೆಗಪ್ಪ ಅಂತ ಚೆನ್ನಾಗಿರಲ್ಲ. ಅದರಿಂದ ನಗಬೇಕೇನು ಮಾಡೋಣ, ತಂದ ಹಣ ತುಂಡಾಗಿ ಹಣ ತುಂಡಾಗುತ್ತಾ, ನೋಟೆಲ್ಲ ತುಂಡಾಗ್ಬಿಡುತ್ತೆ, ಅಲ್ಲ ಹಂಚಿಬಿಡ್ಬೇಕಾಗತ್ತೆ. ಅದಕ್ಕೆ ತಲೆನೋವು ಬಂದಿರಲು ಮಂದಲಿಗೆ ಹಾಸಬೇಕು. ತಲೆನೋವು ಬಂತು, ಈಗ ಯೋಚನೆ ಮಾಡಿ 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 ಮಂದಲಿಗೆ ಚಾಪೆ ಹಾಸ್ಕೋತಾರಲ್ಲ ಹಾಸಿಗೆ ಕೆಳಗೆ, ಅದು ಹಾಸಿ ಈಗ ಮಲ್ಕೋಬೇಕೀಗ ತಲೆನೋವು ಹೋಗೋಕ್ಕೆ ಅಂತ ಅರ್ಥ. ಇಲ್ಲಿ ಪ್ರಶ್ನೆಗೆ ಉತ್ತರ ಮಾತ್ರ ನೋಡ್ಕೊಳ್ಳಿ. ಉಳಿದ ರೂಪಕಗಳ ಬಗ್ಗೆ ಪ್ರಶ್ನೆ ಕೇಳಿದರೆ ಮಾತ್ರ ಹೇಳಿ, ಇಲ್ಲದಿದ್ದರೆ ಬಿಟ್ಬಿಡಿ. 7 ಅಡಿಯ ಕಿರುಮನೆಗೆ 20 ರೂಪಾಯಿ ಬಾಡಿಗೆಯ ಚಾಚಬೇಕು, ಕೊಟ್ಟು ಬಿಡಬೇಕು. ಚಾಚೋದು ಅಂದರೆ ಕೊಡೋದು, ಚಾಚೋದು. 7 ಅಡಿಯ ಕಿರುಮನೆಗೆ, 7 ಅಡಿ ಅಂತ ಹೇಳ್ತಾರೆ, ಚದರ ಅಡಿ ಇತ್ಯಾದಿ. 7 ಅಡಿ ಅಂದರೆ ಅಡಿ ಅಂತ ಅಳಿಯೋದು ಬೇಡ, ಸುಮ್ಮನೆ ಚಿಕ್ಕದು ಅಂತ ಅರ್ಥ ಮಾಡ್ಕೊಳ್ಳಿ ಸಾಕು. 20 ರೂಪಾಯಿಗೆ ಬಾಡಿಗೆ ಮನೇನಾ? 20 ರೂಪಾಯಿಗೆ ಮನೆ ಸಿಗುತ್ತಿತ್ತ? ಅಯ್ಯೋ ಅಂತನ್ನೋ ಕಾಲದಲ್ಲಿ ನಾವಿದ್ದೀವಿ. ಇವತ್ತು ಕೂತ್ಕೊಂಡು ನಾವು ಕ್ಲಾಸ್ನಲ್ಲಿ ಈ ಪದ್ಯ ಮಾಡ್ತೀವಿ, ಈ ಪದ್ಯ ಕೇಳ್ತೀವಿ. ಬೀದಿ ಅಂಚಿಗೆ ನಿಂತ ತಳವಿರದ ಪೀಪಾಯಿ ಅಂತಂದರೆ ಹಂಡೆ ಅಂತ. ಅದನ್ನು ಎಲ್ಲಿ ಮನೆ ಒಳಗಿಡೋಕ್ಕೆ ಜಾಗನೇ ಇಲ್ಲ, ಬೀದಿ ಹತ್ತಿರ ಇಟ್ಬಿಟ್ರೆ ಸೌದೆ ಒಲೆ ತಾನೇ, ಎಲ್ಲ ತೆಂಗಿನ ಗರಿ ಅದು ಇದು ಬಿಡ್ತಲ್ಲ. ಊರುಗಳು ಬೆಳೆದಿರಲಿಲ್ಲ, ಎಲ್ಲಂದ್ರಲ್ಲಿ ಮರ, ಎಲ್ಲಂದ್ರಲ್ಲಿ ಪುಳ್ಳೆ, ಎಲ್ಲಂದ್ರಲ್ಲಿ ಸೌದೆ. ಬೀದಿ ಅಂಚಿಗೆ ನಿಂತ ತಳವಿರದ ಪೀಪಾಯಿ, ಮನೆತನಕ್ಕೆ ಇಷ್ಟು ಸಾಕು ಬಚ್ಚಮ್ಮನೆಯಿಂದ ಏನು ಬೇಡ, ಇಲ್ಲ ಸ್ನಾನ ಮಾಡೋಕ್ಕೆ ಬಚ್ಚಮ್ಮನೆ ಬೇಕು. ಈ ನೀರು ತುಂಬಿಟ್ಟಿರೋದನ್ನ ಬಾಗಿಲಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಬಾಗಿಲಲ್ಲಿ ನೀರು ತುಂಬಿಡೋದು ಕೂಡ ಹಳೆ ಕಾಲದ ಪದ್ಧತಿ. ಅದನ್ನೆಲ್ಲ ನೇರವಾಗಿ ಅನ್ವಯಿಸೋದು ಬೇಡ, ಒಂದಕ್ಕೊಂದು ಸಂಬಂಧ ಇದೆ ಅಂತ ಅನ್ನೋದನ್ನು ಮಾತ್ರ ತಗೊಳ್ಬೇಕು. ನೀರು ಹತ್ತುವುದಿಲ್ಲ, ಎಲ್ಲ ಕವಿತೆಗಳಲ್ಲೂ ನೀರು ಬರಲ್ಲ ಅಂತಾರೆ. ಅಯ್ಯೋ ಆಗ ನೀರು ನಿಜವಾಗ್ಲೂ ಕೂಡ ಕಾವೇರಿ ನೀರನ್ನು ಸದುಪಯೋಗಪಡಿಸ್ಕೊಳ್ಳುವ ಇಷ್ಟೊಂದು ಯೋಜನೆಗಳು ಅದು ಇದು ಏನೂ ಇರಲಿಲ್ಲ, ಅಣೆಕಟ್ಟುಗಳು ಅದು ಇದು ಇರಲಿಲ್ಲ. ಅದರಿಂದ ನೀರು ಹತ್ತುವುದಿಲ್ಲ ಅಂದರೆ ನೀರು ಬರುತ್ತೆ, ನಮ್ಮನೆವರೆಗೆ ಹತ್ತೋದೇ ಇಲ್ಲ. ಯಾಕೆ ನಮ್ಮನೆ ಸ್ವಲ್ಪ ಮೇಲಕ್ಕಿದೆ, ಪೈಪಲ್ಲಿ ಹತ್ತೋದೇ ಇಲ್ಲ. ದೀಪ ಹೊಳೆಯುವುದಿಲ್ಲ, ದೀಪ ಕೂಡ ಇದೆಲ್ಲ ಬೇಸಿಕ್ ಅವಶ್ಯಕತೆ ಇದೆಯಲ್ಲ, ಪ್ರಾಥಮಿಕ ಅವಶ್ಯಕತೆಗಳು ಅದೂ ಇರೋದಿಲ್ಲ ಅನ್ನೋದನ್ನು ಅವ್ರು ಅನೇಕ ಪದ್ಯಗಳಲ್ಲಿ ಹೇಳ್ತಾರೆ. ಅವರು ಇವು ಎಲ್ಲ ದೈವಚಿತ್ತ ಅನ್ಕೋಬೇಕು. ಈಗ ಹಾಗಲ್ಲ, ಈಗ ಪ್ರಜಾವಾಣಿಗೆ ಪತ್ರನೇ ಬರೆದ್ಬಿಡ್ತಾರೆ, ನೀರು ಬರ್ತಾ ಇಲ್ಲ, ದೀಪ ಬರಲ್ಲ ಅದು. ಇವು ಎಷ್ಟು ಗಲಾಟೆ ನಡೀತಿರುತ್ತೆ ಬೀದಿನಲ್ಲಿ, ರಸ್ತೆನಲ್ಲಿ, ಅದು ಇಲ್ಲಿ ಇಲ್ಲ ರಸ್ತೆ ಗುಂಡಿ ಅಂದ್ಬಿಟ್ಟು. ಈಗ ಎಂಥ ಕಾಲಕ್ಕೆ ಬಂದಿದ್ದೀವಿ ನಾವು ಅಂದರೆ, ರಸ್ತೆ ಗುಂಡಿ ಸರ್ಕಾರ ಮುಚ್ಚಲ್ಲ, ಆಗಲ್ಲ ಅವ್ರ ಕೈಲಿ, ಆಗಲ್ಲ. ಅವರು ಇಲ್ಲ, ಅವ್ರ ಹತ್ರ ದುಡ್ಡು, ಯಾರು ಏನು ಅಂತ ಹೇಳೋದು ಬೇಡ. ಆಗ ಅವರು ಕೊನೆಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಮನೆ ರಸ್ತೆನ ಗುಂಡಿ ನೀವೇ ಮುಚ್ಕೊಳ್ಳಿ, ನಿಮ್ಮ ಮಕ್ಳಿಗೆ ಸ್ಕೂಲು ನೀವೇ ತೆಕ್ಕೊಳ್ಳಿ, ನಿಮ್ಮ
ಮನೆಗೆ ಬೇಕಾದ ನೀರನ್ನ ನೀವೇ ಬಾವಿ ತೋಡ್ಕೊಳ್ಳಿ, ಆ ಸ್ಥಿತಿ ಬಂದ್ಬಿಡುತ್ತೆ. ಪ್ರಜಾಪ್ರಭುತ್ವ ಈಗಿರೋದು ಹೋಗಿ ನಿಜವಾದ ಪ್ರಜಾಪ್ರಭುತ್ವ ಬರುತ್ತೆ. ಹಾಗಾಗಬೇಕೇ ಹೊರತು ಆಗಬೇಕು. ಏಕೆಂದರೆ ಸ್ವತಂತ್ರವಾಗಿ ಹೋಟೆಲ್ ಕಟ್ತವರು, ಶಾಲೆ ಕಟ್ತವರು ಬೇಕಷ್ಟರ ಮುಂದೆ ಬಂದವರು ಇದ್ದಾರೆ. ಬೊಂಬೈಯಲ್ಲಿ ಒಂದು ಹೋಟ್ಲಿತ್ತಂತೆ, ಅದನ್ನು ರತನ್ಲಾಲ್ ಟಾಟಾ ಸತ್ತು ಹೋದ್ರಲ್ಲ ಅದು ಅಂತ ಕಾಣ್ತೀವಿ, ಟಾಟಾ ಅಂತ ಅವರು ಹೋದ್ರಂತೆ ಹೋಟ್ಲೊಳಕ್ಕೆ. ಒಳಕ್ಕೆ ಸೇರಿಸ್ಲಿಲ್ವಂತೆ. ಬ್ಲ್ಯಾಕಿ ಇಂಡಿಯನ್ ಅಂದರೆ ಬ್ಲ್ಯಾಕಿ ಅಂತ. ಇಂಥದೇ ಹೋಟ್ಲು ಕಟ್ತೀನಿ ಅಂತಾನೆ ಅವ್ರು ಕಟ್ಟಿರೋದು ಬೊಂಬೈಯಲ್ಲಿ, ತಾಜ್ ಹೋಟ್ಲು. ಆ ಥರ ಅಂಥವ್ರು ಇದ್ದಾರೆ ಅಂತ ಹೇಳಿದೆ. ಇವು ಎಲ್ಲ ದೈವಚಿತ್ತ ಅಂತ ಅಂದ್ಕೋಬೇಕು. ತೊಟ್ಟಿಲನ್ನು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ. ಇದನ್ನೂ ಹೇಳ್ತಾರೆ. ತೊಟ್ಟಿಲು ಅನ್ನೋದು ಸಂತಾನಾಭಿವೃದ್ಧಿಯ ಕಾಲ. ಅಲ್ಲಿ ಇದರಲ್ಲೂ ಬರುತ್ತೆ, ಮನೆಯಿಂದ ಮನೆಗಿನಲ್ಲೂ ಮಕ್ಕಳು 7 ಮಕ್ಕಳ ತಾಯಿ ನಕ್ಕಳು. ಕತ್ತಲೆಗೆ ಕಾಯಬೇಕು, ಹೊತ್ತು ಸಾಗಿಸಬೇಕು, ಅದಕ್ಕೆ ಕತ್ತಲೆ ಬೇಕು, ಕತ್ತಲೆಗೆ ಕಾಯಬೇಕು ಅಂದಾಗ 7 ಮಕ್ಕಳ ತಾಯಿ ನಕ್ಕಳು, ನಗೆ ಕೊಲ್ಲುವಂತೆ ಹಗೆ ಕೊಲ್ಲಲಾರದು ಅಂತ. ಫ್ಯಾಮಿಲಿ ಪ್ಲ್ಯಾನಿಂಗ್ ಅವೆಲ್ಲ ಸ್ವತಂತ್ರ ಭಾರತ ಸರ್ಕಾರದ ಏನೂ ಇರಲಿಲ್ಲ. ಅದರಿಂದ ಟ್ರಂಕು ಒನಕೆ ನನ್ನ ಸುತ್ತ ಅಲ್ಲ. ಟ್ರಂಕಲ್ಲಿ ಒನಕೆಯಲ್ಲಿ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಎಷ್ಟೋ ಮನೇಲಿ ಒನಕೆನೇ ಇರಲ್ಲ. ಒನಕೆ ಅಂದರೆ ಏನು ಅಂತ ಕೇಳ್ತಾರೆ ಇವತ್ತಿನ ವಿದ್ಯಾರ್ಥಿಗಳು. ಕುಟ್ಟೋದು, ಒರಳಿಗೆ ಹಾಕಿ ಕುಟ್ಟೋದಕ್ಕೆ ದೊಡ್ಡ ಒನಕೆ. ಒರಳಿಗೆ ಹಾಕಿ ಕುಟ್ಟಬೇಕು, ಮಿಕ್ಸಿ ಇದೆಯಲ್ಲ, ಹೀಗೆ ಎಲ್ಲ ಬದಲಾದ ಕಾಲದಲ್ಲಿ ನಾವು ಹಳೆಯದನ್ನು ಹೇಳ್ತೀವಿ. ಆದರೆ ಬದಲಾದ ಕಾಲದಲ್ಲಿ ಹಳೆಯದರ ಒಂದು ಸೊಗಸಾದ ಚಿತ್ರಣ ಕೂಡ ಇಲ್ಲಿ ಸಿಗುತ್ತೆ. ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದೆನು. ಇದೇನಿದು? ಭಾಗೀರಥಿ ನದಿ ಅಲ್ವೇ, ಗಂಗಾ ನದಿ ತಾನೆ. ಆದರೆ ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದೆನು ಅಂದರೆ ಗಂಗಾ ನದಿ ದಾಟಿದಷ್ಟು ಸಾಹಸ ಈ ಸಂಸಾರ ನಡೆಸೋದು. ಬಾಡಿಗೆ ಕೊಟ್ಟೆ ಮನೆದು, ಬೇರೆ ಬೇರೆ ಸಾಮಾನು ಎಲ್ಲ ಆಯಿತು. ಅಂತೂ ಈ ಸಂಸಾರ ಶರದಿ ಅಂತ ಅದಕ್ಕೆ ಕರೆಯೋದು. ಶರದಿ ಅಂತ ಸಮುದ್ರ. ಅಂತೂ ದಾಟದೆ ಇದನ್ನು ಅಂತ. ಭಾಗೀರಥಿಯ ದಾಟಿದೇನು ಎಂದರೇನು ಅಂತ ಕೇಳಿದ್ರೆ ಆ ಥರ ಬರೀಬೇಕಾಗತ್ತೆ. ಇನ್ನು ಉಸಿರಾಡಬಹುದೇ? ಸ್ವಲ್ಪ ಕೂತ್ಕೊಳ್ಳೇನಪ್ಪ ನಾನು ಅಂತ. ಸೀರೆ ಅಂಗಡಿಯವನು ಕೈ ಮುಗಿದು ನಿಂತಿಹನು. ಅಲ್ಲಿ ಸೀರೆ ಅಂಗಡಿಯವನು ಹಿಂದಿನ ಕಾಲದಲ್ಲಿ ಸೀರೆ ಮಾರೋರು ಮನೆಗೆ ತಂದು ಮಾರೋದು, ಕಮ್ಮಿ ಬೆಲೆಗೆ ಮಾರೋದು. 15 ರೂಪಾಯಿನ ಸೀರೆ ಎಲ್ಲ ನೋಡಿದ್ದೆ ನಾನು, ಕಾಟನ್ ಸೀರೆ. ಆವಾಗ ಅವನು ನನಗೂ ಒಂದು ಸ್ವಲ್ಪ ದುಡ್ಡು ಒಂಚೂರಾರು ತೀರಿಸ್ತೀರಾ ಅಂತ ಕೈ ಮುಕ್ಕೊಂಡು ನಿಂತಿದ್ರೆ ಎಷ್ಟು ಸಲ ನಾಳೆ ಅಲ್ಲ ಒಂಚೂರು ಹಾಕ್ಕೊಂಡು ನಿಮಗೆ ಎಷ್ಟು ಸಲ ನಿಮಗೆ ನಾಳೆ ಅಂತ ತಳ್ಕೊಂಡು ಬರೋದು ಅಂಥೇಳಿ ಎಲ್ಲಕ್ಕೂ ಕೂಡ ದುಡ್ಡಿನ ಕೊರತೆ ಹೇಗೆ ಕಾಡುತ್ತೆ. ಇನ್ನು ಹಾಲಿನ ಲೆಕ್ಕ 30 ಬೊಟ್ಟುಗಳು 10ರದು ಒಂದು ನೋಟು. ಇದು ಯಾವ ಕಾಲ ಇದು? 10 ರೂಪಾಯಿಗೆ ಹಾಲು ಸಿಗ್ತಿತ್ತಾ? 30 ಬೊಟ್ಟುಗಳು ಅಂದರೆ ಯಾವ್ಯಾವತ್ತು ಹಾಲು ಹಾಕ್ದ ಅನ್ನೋದಕ್ಕೆ ಗೋಡೆ ಮೇಲೆ ಬೊಟ್ಟಿಡೋದು, ಕಪ್ಪು ಬೊಟ್ಟು. 30 ಬೊಟ್ಟಿದೆ, ನಾನು 30 ದಿವಸ ಹಾಕಿದ್ದಾನೆ. ಒಂದು ದಿವ್ಸಕ್ಕೆ 10ರದ್ದು ಒಂದು ನೋಟು ಅಂತ ಇಟ್ಕೊಳ್ಳೋಣ. 30 ಬೊಟ್ಟು 10 ನೋಟು ಅಂದರೆ ತುಂಬ ಕಷ್ಟ ಆಗುತ್ತೆ ಹೇಳೋದು. ತರಕಾರಿಯವಳಂತೂ ನಗುನಗುತ್ತಾ ಬಂದಿಗಳು. ಗೋಡಿಯಲ್ಲಿ 10 ಗೀಟು. 10 ದಿವಸ ತರಕಾರಿ ತೊಗೊಂಡಿದ್ದೀವಿ. 30 ದಿವಸನೂ ತೊಗೊಳ್ಳಲ್ಲ ತರಕಾರಿ. ಒಟ್ಟಿಗೆ ಒಂದು 4-5 ತೊಗೊಂಡ್ಬಿಟ್ರೆ. ಅವಳು ಕೂಡ ಬಂದಿದ್ದಾಳೆ, ಸಂಬಳ ಬಂತಲ್ಲ ಸರ್, ನನಗೂ ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ. ಆ ಕಾಲ ಹಾಗಿತ್ತು. ಇವಾಗ ಏನಿಲ್ಲ, ಬೀದಿಲಿ ಮಾರ್ತಾರೆ, ಅಂಗಡಿಗಳಿವೆ, ಬೇಕಾದ್ರೆ ತೊಗೊಳ್ಳಿ, ಬೆಳೆದಿರೋ ಹೋಗಿ ಅನ್ನೋ ಕಾಲ ಈಗ. ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು. ಅಷ್ಟೇ ಶಬ್ದ ಮಾಡ್ತಾನೆ ಅವನು, ದುಡ್ಡು ಕೊಡಲ್ವಾ ಅಂತ. ಸ್ವಲ್ಪ ಹಣ ಕೊಟ್ಟು ಬಿಡಲೆ, ಪೂರ್ತಿ ಕೊಡೋಕ್ಕಾಗಲ್ಲ, ಅಲ್ಲಿಲ್ಲ. ಆಗಿನ ಕಾಲಕ್ಕೆ 10 ರೂಪಾಯಿ ಅಂದ್ಕೊಳ್ಳಿ, ಈಗ 200 ರೂಪಾಯಿ ಕೊಡಬೇಕು ಟೈಮ್ಸ್ ಆಫ್ ಇಂಡಿಯಾಗೆ ಒಂದು ತಿಂಗಳಿಗೆ. ಇನ್ನು ಪ್ರಜಾವಾಣಿ ಅದೆಲ್ಲ ತೊಗೊಂಡ್ರೆ ಇನ್ನೂ ಜಾಸ್ತಿ. ಸ್ವಲ್ಪ ಹಣ ಇವನಿಗೆ ಕೊಟ್ಬಿಡಲ. ಸಂಪಾದಕೀಯದಲ್ಲಿ 100 ತಪ್ಪುಗಳು, ಹೋಗಿ ಬಾ ಎಂದು ಬಿಡಲೆ. ಇದೆಲ್ಲ ಹೇಳ್ತಿದ್ರು ಆಗಿನ ಕಾಲದಲ್ಲಿ. ಅಲ್ಲ, ಸಂಪಾದಕೀಯ ಬರೆಯೋದರಲ್ಲಿ 100 ಮುದ್ರಣ ದೋಷಗಳಿವೆ, ನಿನಗೆ ಯಾಕೋ ದುಡ್ಡು ಕೊಡ್ಬೇಕು, ಹೋಗ್ಬಾ, ಹಾಗೆಲ್ಲ ಅನ್ನೋಕ್ಕಾಗತ್ತೆ. ಈಗ ಆವಾಗ ಅಂತಿದ್ರು ಅಥವಾ ಅನ್ನುವ ಮನಸ್ಸಿತ್ತು. ಎಲ್ಲ ಸೌದೆಯವ ಕೊಡಲಿಯೊಂದಿಗೆ ಬಂದ. ಅಲ್ಲ, ಸೌದೆ ಮಾರೋನು ಬಂದಿದ್ದಾನೆ ಅನ್ನೋದು ಸರಿ, ಕೊಡಲಿ ಯಾಕೆ ತಂದ? ಏನು ಇವ್ರ ಮನೆ ಮುಂದೆ ಸೌದೆ ಕಡಿತ ನಾನು ಅಂದರೆ ಸೌದೆಯವ ಕೊಡಲಿಯೊಂದಿಗೆ ಬಂದ ಅಂದರೆ ಈ ಸೌದೆಯವ ಕುಡುಗೋಲು ಕೊಡಲಿ ಹಿಡಿ ಬಂದ, ಒಳ್ಳೊಳ್ಳೆ ಮರವ ಕಡಿ ಬಂದ ಅಂತ ಜಾನಪದ ಗೀತೆ ಇದೆಯಲ್ಲ, ಎಂ ಧರ್ಮರಾಯ. ಹೀಗೆ ದಿನ ಸೌಸ್ತಾ ಸತ್ತರ ಶಾಕಪ್ಪ ದೇವರೇನು ಅಂತ ದಿನ ಬಂದುಬಿಡುತ್ತೆ. 7 ರೂಪಾಯಿ ತಾನೇ ಅಂತ ಕೇಳಿದ್ರೆ ಹೇಳಲ್ಲ, 6 ರೂಪಾಯಿ. ಅಯ್ಯವ್ವ, 1 ರೂಪಾಯಿ ಕಮ್ಮಿ ಆಗಿದ್ದಕ್ಕೆ ಎಷ್ಟೊಂದು ಸಂತೋಷ. ಬಂದೆ ಕಂದ ಅಂತ ಆಗ ನನ್ನ ಕರೆಯೋಣ ಅನಿಸುತ್ತೆ. ಮಾನಸ ಗಂಗೋತ್ರಿಯಲ್ಲಿ ನಾನು ಕನ್ನಡ MA ಓದ್ತಾ ಇದ್ದಾಗ ನಮ್ಮ ಮನೆಯಿಂದ
ಕೃಷ್ಣಮೂರ್ತಿ ಪ್ರಮ್ನಿಂದ ಮಾನಸ ಗಂಗೋತ್ರಿವರೆಗೆ ಕನ್ನಡ ಅಧ್ಯಯನ ಸಂಸ್ಥೆ ಮುಂದೆ ಇಳಿದರೆ 20 ಪೈಸೆ ಬಸ್ ಚಾರ್ಜ್. ಪಾಸ್ ಮಾಡಿಸಿದ್ರೆ ತಿಂಗಳಿಗೆ 7 ರೂಪಾಯಿ. ಕಾಲ ಇತ್ತು. ನಮ್ಮ ತಂದೆಗೆ ಬರ್ತಿದ್ದಿದ್ದು ಸಂಬಳ 100 ರೂಪಾಯಿ. ನನ್ನ ಫ್ರೆಂಡ್ ಒಬ್ಬಳು 10 ರೂಪಾಯಿ ಸಾಲ ಕೇಳಕ್ಕೆ ಬಂದಿತ್ತು. 100 ರೂಪಾಯಿ ಸಂಬಳ ಬರೋದ್ರೆ 10 ರೂಪಾಯಿ ಸಾಲ ಕೊಡ್ತೀಯಾ ಅಂತ. ಈಗ ಲೆಕ್ಕ ಹಾಕ್ಬೋದು ನಮ್ಮ 10 ರೂಪಾಯಿ ಅಂತಂದರೆ ಈಗಿನ 1000 ಅಂತ ಲೆಕ್ಕ ಹಾಕ್ಬಿಡ್ಬೋದು ನಾವು ಕೂತ್ಕೊಂಡು. ಸೌದೆ ಹೊಡೆದವನು ನಾನೇ. ಈ ಥರ ತಮಾಷೆ ಮಾಡಿಬಿಡ್ತಾರೆ. ಸೌದೆ ಹೊಡೆಯೋದು ಅಂದ್ರೆ ಏನು? ಸೌದೆ ಅಲ್ಲ, ಈ ಬದುಕನ್ನು ಸಾಗಿಸೋದು ಇದೆಯಲ್ಲ ಕಷ್ಟ. ಆ ಸೌದೆ ಹೊಡೆಯೋನಿಗೆ ಎಷ್ಟು ಆಯಾಸ ಆಗುತ್ತೋ ಅಷ್ಟೇ ಆಯಾಸ ಆಗುತ್ತೆ. ನಾನು ಸೌದೆ ಹೊಡೆದಿದ್ದು ಅಂತ ಹೇಳಿ ಹೀಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ರೂಪಕ ಜಂಪ್ ಮಾಡ್ತಾ ಹೋಗುತ್ತೆ. ಹಾಗೆ ಮಾಡುವ ಮೂಲಕ ಅರ್ಥ ಪದರಗಳನ್ನು ಬೇರೆ ಬೇರೆ ಪದರಗಳನ್ನು ಬಿಟ್ಟು ಕೊಡ್ತಾ ಹೋಗುತ್ತೆ. ರೂಪಕಗಳ ಕೆಲಸನೇ ಅದು. ಬಳೆಗಾರ ಬಂದ, ಇವರು ಭಾಳ ಫೇಮಸ್ಸು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆ ಒಳಗೆ ಬರಲ್ಲ ಪಣೆಯ ದೊರೆಯೇ. ಇವ್ರ ಮಧ್ಯದಲ್ಲಿ ಬಳೆಗಾರ ಬರದೇ ಇರ್ತಾನ. ತಾಯಿಯಿಂದ ಈಗ ಮನೆಗೆ ಬಳೆಗಾರ ಬಂದು ಬಳೆ ತೊಡಿಸೋ ಕಾಲ ಆಗೋಯ್ತು. ಎಲ್ಲಿ ಬಳೆ ಶಾಪ್ಗಳೇ ಇವೆ, ಅಂಗಡಿಗಳೇ ಇವೆ. ಗಾಜಿನ ಬಳೆನೂ ಇರುತ್ತೆ, ಬೇರೆ ಬೇರೆ ಬಳೆನೂ ಇರುತ್ತೆ. ತಾಯಿ ಎಂದ, ಅವಳಿಲ್ಲ ಅಂತಾರೆ. ಮನೇಲಿ ಇಲ್ಲ, ಹೆಂಡತಿ ಇಲ್ಲ, ಹೆಂಡತಿ ಊರಿಗೋಗಿರೋದು ಇದು ಎಲ್ಲ ಪದ್ಯಗಳಲ್ಲಿ ಕಾಮನು. ಕೆಮ್ಮುವುದು ಪಾಪ ಪ್ರಾಣಿ. ಬಳೆಗಾರ ಕೆಮ್ತಾ ಇದ್ದಾನೆ ಅಂದರೆ ಅವನ ಕಾಯಿಲೆ ಕೆಮ್ತಾ ಇದ್ದಾನೆ ಅಂತಲೂ ಇರ್ಬೋದು. ಬಳೆ ಒಂಚೂರಾರು ಕೊಂಡ್ಕೊಳ್ತೀರಾ ಒಂಚೂರು ಅಂತ ಕೆಮ್ತಾನೆ ಅಂತಲೂ ಇರಬಹುದು. ಇವನದನ್ನು ಕೊಟ್ಟು ಬಿಡುವೆನು, ಚರ್ಚೆ ಬೇಕಿಲ್ಲ. ಇವನಿಗೆ ಕೊಡಬೇಕಾದ ದುಡ್ಡು ಏನು ಮಹಾ ಇರುತ್ತೆ, ಕೊಟ್ಬಿಡ್ತೀನಿ, ಚರ್ಚೆ ಮಾಡಲ್ಲ. ಯಾಕೆಂದರೆ ನೊಂದಾಳು ನನ್ನ ರಾಣಿ. ಯಾಕೆಂದರೆ ಪ್ರಾಣಿ ಬಂದಿದೆಯಲ್ಲ, ಅದಕ್ಕೆ ಪ್ರಾಸನೂ ಬರಬೇಕು, ನನ್ನ ಹೆಂಡತಿ ಅಂತಲೂ ಅರ್ಥ ಬರಬೇಕು. ಅಂಗಡಿಯ ಸೆಟ್ಟಿ ಬಂದರೆ ಅವನ ಉಂಗುರದ ಕೈಗೆ 30 ಸುರಿದು ದವಸ ಧಾನ್ಯ ಮಾರ್ತಾನಲ್ಲ, ಅವನು ಶ್ರೀಮಂತ. ಉಂಗುರ ಹಾಕತಾನ ಅವನು. ಆ ಉಂಗುರ ಹಾಕೊಳ್ಳೋ ಬಲಗೈಗೆ ಉಂಗುರ ಹಾಕತಾನೆ. ಆ ಬಲಗೈಗೆ ಉಂಗುರಕ್ಕೇ ಕೈ ನೀಡ್ತಾನೆ ಅವನು. ಅವನ ಕೈಗೆ 30 ರೂಪಾಯಿ ಸುರಿದು ಮನುವನದ ತನಕ ಹೋಗೇಳು ಎಂದಿತು ಜೀವ. ಮನುವನ ಅಂದರೆ ಪಾರ್ಕು ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ನಾನು ಎಲ್ಲ ಕಡೆ ಮನುವನ ಅಂತನೋ ಬೋರ್ಡ್ಗಳನ್ನು ನೋಡಿದ್ದೀನಿ. ಅದನ್ನು ಬಿಟ್ಟು ಇನ್ನೇನು ಅರ್ಥ ಹೇಳೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಉದ್ಯಾನವನ ಅಂತ ಮಾತ್ರ ಅರ್ಥ ಇದೆ. ಸಾಕು, ಒಂದು ಸ್ವಲ್ಪ ಹೊತ್ತಾರು ಒಂದು ಪಾರ್ಕಿಗೆ ಹೋಗಿ ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ ನಾನು ಎಂದಿತು ಜೀವ. ಎದೆಯೊಳಗೆ ತಣ್ಣಗೆ ಉರಿದು. ತಣ್ಣಗಿರೋದೇ ಬೇರೆ, ಉರಿಯೋದೇ ಬೇರೆ, ಎರಡು ಬೇರೆ ಬೇರೆ ಅಲ್ವಾ. ಇಷ್ಟು ಮಾಡೋ ಹೊತ್ತಿಗೆ ಸಂಬಳದ ಸಂಜೆ ತಣ್ಣಗಾಯಿತು ಜೀವ. ಅಂದರೆ ಸ್ವಲ್ಪ ಸಮಾಧಾನ ಆಯಿತು. ಅಯ್ಯೋ ಎಲ್ಲಿ ಸಮಾಧಾನ, ಇನ್ನೂ 29 ದಿವಸ ಕಳಿಬೇಕಲ್ಲ ಅಂತ ಉರಿತಾನೂ ಇದೆ. ಸರಿ, ನಾನು ಹೊರಟ್ನಲ್ಲ ವಾಕಿಂಗ್ ಅಂತ, ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಹೊರಗೆ. ಯಾರನ್ನು ಬೈತಿದ್ದಾರೆ ಕತ್ತೆಗಳು ಅಂತ. ಜನಕ್ಕೇನಾದ್ರು ಗೊತ್ತಾಗ್ಬಿಟ್ಟಿದ್ರೆ ಏನು ಸರ್ ಅಂದು ಬಂದ್ಬಿಡೋರು. ಅಲ್ಲ, ನಂತರನೇ ಇನ್ನೂ ಬೇಕಾಷ್ಟು ಜನ. ಕತ್ತೆಗಿಂತ ಏನು ವ್ಯತ್ಯಾಸ ಇಲ್ಲ. ಕತ್ತೆ ಹೇಗೆ ಭಾರ ಹೊರುತ್ತೋ, ಯಾರ್ಯಾರದ್ದೋ ಬಟ್ಟೆಗಳು ಭಾರ. ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲದೆ ಮಾಡ್ತಾ ಇರುತ್ತದು ಕತ್ತೆ. ಅದಕ್ಕೇನು ಜ್ಞಾನ ಇದೆ ಅನ್ನೋದಕ್ಕೆ. ಹಾಗೆ ಸಂಜೆಗೆ ಅಲ್ಲಿ ಸಣ್ಣ ಸೋನೆ, ವಾಕಿಂಗ್ ಹೋಗೋಣ ಅಂತ ಹೊರಟ್ರೆ ಸೋನೆ ಮಳೆ ಬೇರೆ ಬರ್ತಾಯಿದೆ. ಅಂದರೆ ತೊಂದರೆ ಅನ್ನೋದನ್ನು ತಗೋಬೇಕು. ಬಾಗಿಲಿಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೆ. ಕಳ್ಳತನ ನೆನ್ನೆ ತಾನೇ ಬೀಗ ಹಾಕೊಂಡು ಹೋಗಲ್ಲ ಮನೆಯ. ನೆನ್ನೆ ತಾನೇ ಇಲ್ಲಿ ಕಳ್ಳತನ ಆಗಿದೆ. ಸ್ವಲ್ಪ ಯೋಚನೆ. ಆದರೆ ಏನು ಮಾಡೋದಕ್ಕೂ ಕೂಡ ಮನಸ್ಸಿನಲ್ಲಿ ಯೋಚನೆ ಆಗ್ತಾಯಿದೆ. ಇವರ ಬರವಣಿಗೆಯ ಮಟ್ಟ ತುಂಬ ಜಾಸ್ತಿ ಇದೆ. ನಾನು ಕೆಲವೊಂದು ಮಾತ್ರ ಸುಮ್ಮನೆ ಹೇಳಿದೆ ಪ್ರಾಸಂಗಿಕವಾಗಿ. ಇಲ್ಲಿ ಇವ್ರ ಬಗ್ಗೆ ಬರೆದೇ ಓದ್ಬಿಡ್ತೀನಿ. ಕೆ.ಎಸ್. ನರಸಿಂಹಸ್ವಾಮಿ ಕನ್ನಡಿಗರ ಪ್ರೇಮ ಕವಿ. ಕನ್ನಡಿಗರ ಅತ್ಯಂತ ಪ್ರೀತಿಯ ಕವನ ಸಂಕಲನಗಳಲ್ಲೊಂದಾದ ಮೈಸೂರು ಮಲ್ಲಿಗೆ ಕರ್ತೃ. 26 ಜನವರಿ 1915ರಲ್ಲಿ ಹುಟ್ಟಿ 28 ಡಿಸೆಂಬರ್ 2003ರಲ್ಲಿ ಕಾಲವಾದರು. ಮೈಸೂರು ಮಲ್ಲಿಗೆ ಕೆ.ಎಸ್. ನರಸಿಂಹಸ್ವಾಮಿಯವರ ಮೊದಲ ಕವನ ಸಂಕಲನವಾಗಿದೆ. ಇದು ಮನೆ ಮನೆ ಮಾತಾಗಿ ಕಾವ್ಯವಾಗಿ ಹಾಡಾಗಿ ಹರಿದಿದೆ. ಇದುವರೆಗೂ 25ಕ್ಕೂ ಹೆಚ್ಚು ಬಾರಿ ನಾನು 35ನೇ ಮುದ್ರಣ ನೋಡಿದ್ದೀನಿ. ಮುದ್ರಣ ಭಾಗ್ಯ ಪಡೆದಿದೆ. ಕನ್ನಡದ ಕೆಲವೇ ಕೃತಿಗಳಿಗೆ ಇಂಥ ಮರುಮುದ್ರಣದ ಭಾಗ್ಯ. ಈಗ ನಾವು ಹೆಸರು ಭೈರಪ್ಪ ಅವ್ರ ಪುಸ್ತಕಗಳ ಬಗ್ಗೆ ಹೇಳ್ಬೋದು. ಆಧುನಿಕ ಕನ್ನಡ ಕಾವ್ಯ ಹಲವು ರೂಪಗಳನ್ನು ಪಡೆಯುತ್ತಾ ಬಂದಿದೆ. ನವ್ಯ ಕಾವ್ಯ ಅಂತ ಹೇಳ್ತಾ ಇದ್ದೀನಲ್ಲ ಅಷ್ಟೊತ್ತಿಂದ. ಹಲವು ಸಾಹಿತ್ಯ ಚಳುವಳಿಗಳು ಬಂದು ಹೋಗಿವೆ. ಇದೆ ನವ್ಯ ನವೋದಯವೇ ಚಳುವಳಿಗಳು. ಕೆ.ಎಸ್ನ ಎಲ್ಲ ಕಾಲಕ್ಕೂ ಸಲ್ಲುವ ಜನಪ್ರೀತಿಯ ಕಾವ್ಯ ಕೃಷಿಗೆ ದೊಡ್ಡ ಹೆಸರು. ಮೈಸೂರು ಮಲ್ಲಿಗೆ, ಐರಾವತ, ದೀಪದ ಮಲ್ಲಿ, ಉಂಗುರ, ಇರವಂತಿಗೆ, ಶಿಲಾಲತೆ,
ಮನೆಯಿಂದ ಮನೆಗೆ ತೆರೆದ ಬಾಗಿಲು, ನವಪಲ್ಲವ, ದುಂಡು ಮಲ್ಲಿಗೆ, ಅದೇ ಕೊನೆಯ ಸಂಕಲನ, ನವಿಲ ದನಿ, ಸಂಜೆ ಹಾಡು, ಕೈಮರದ ನೆಳಲಲ್ಲಿ, ಎದೆ ತುಂಬ ನಕ್ಷತ್ರ, ಮೌನದಲ್ಲಿ ಮಾತ ಹುಡುಕುತ್ತ, ದೀಪ ಸಾಲಿನ ನಡುವೆ ಮಲ್ಲಿಗೆಯ ಮಾಲೆ, ಅದು ಸಮಗ್ರ, ಹಾಡು ಹಸೆ, ಗದ್ಯ ಹಾಡು ಹಸೆ. ಇಷ್ಟು ಗದ್ಯದಲ್ಲಿ ಏನು ಬರೆದಿದ್ದಾರೆ ಅಂದರೆ ಮಾರಿಯ ಕಲ್ಲು, ದಮಯಂತಿ, ಉಪವನ. ಅನುವಾದಗಳು ಯಾವ್ಯಾವುದು ಅಂದರೆ ಮೋಹನ ಮಾಲೆ ಅಂತ ಗಾಂಧೀಜಿ ಬಗ್ಗೆ ಬರೆದಿರೋದು. ಆ ಮಾಲೆಯಲ್ಲಿ ಅದೊಂದು ಪುಸ್ತಕ, ನನ್ನ ಕನಸಿನ ಭಾರತ. ಆ ಮಾಲೆಯಲ್ಲಿ ಅದು ಗಾಂಧೀಜಿದು ಅನುವಾದ, ಅದು ನನ್ನ ಕನಸಿನ ಭಾರತ ಗಾಂಧೀಜಿ ಬರೋದು ಪುಸ್ತಕ, ಅದನ್ನು ಅನುವಾದ ಮಾಡಿದ್ದಾರೆ. ಮೀಡಿಯಾ ಅನ್ನೋದೊಂದು ನಾಟಕ, ಯೂರಿಪಿಡಿಸ್, ಇಸ್ಕಿಲಸ್, ಸೋಫೋಕ್ಲಿಸ್, ಯೂರಿಪಿಡಿಸ್ ಅಂತ 3 ಜನ ಗ್ರೀಕ್ ನಾಟಕಕಾರರು ಬರ್ತಾರೆ ಕ್ರಿಸ್ತಪೂರ್ವ 40. ಅವರು ಬರೆದ ನಾಟಕಗಳು ಇವತ್ತಿಗೂ ಕೂಡ ಸ್ಟೇಜ್ ಮೇಲೆ ಅಭಿನಯಿಸಲ್ಪಡ್ತದೆ. ಅದೊಂದು ನಾಟಕ. ಪುಷ್ಕಿನ್ ಕವಿತೆಗಳು, ರಾಬರ್ಟ್ ಬರ್ನ್ಸ್ ಅವ್ರ ಇಷ್ಟದ ಕವಿ, ಪ್ರೇಮಗೀತೆಗಳು. ಇಷ್ಟೊಂದು ಕೆಲಸ ಮಾಡಿದ್ದಾರೆ. ಬಡತನ, ಮಕ್ಕಳು ಜಾಸ್ತಿ. ರಾಜೇಂದ್ರ ಕಾರ್ ಅಂತರು ಮೈಸೂರು ಮಲ್ಲಿಗೆಯನ್ನು ನಾಟಕ ಮಾಡಿದರು. ನಾಗಭರಣ ಮಾಡಿದ ಸಿನಿಮಾ ಇವ್ರು ಮಾಡಿದರು. ಅಲ್ಲಿ ಎಲ್ಲಿದ್ದೀಯೇ ಮೀನಾ ಎಲ್ಲಿದ್ದೀಯೇನೋ ಅಭಿನಯಿಸಿದ್ರು ಒಂದು ದೃಶ್ಯವಾಗಿ. ಆಮೇಲೆ ಅವ್ರು ಹೇಳಿದ್ರಂತೆ, ಇಲ್ಲ ನಮ್ಮನೇನೂ ಇದೇ ಥರದ ಘಟನೆ ನಡೆದಿದೆ, ಅದು ಬೇಡ, ಅದನ್ನು ತೆಗೆದುಬಿಡಿ, ಒಂಥರ ಆಗುತ್ತೆ ಅಂತ. ಆ ಮುಂದಿನ ಶೋಗೆ ಹೋದರೆ ಪೂರ್ತಿ ಪದ್ಯ ಹಾಡು ಎಲ್ಲ ತೆಗೆದೇ ಬಿಟ್ಟಿದ್ರು. ಈ ಥರ ಅವ್ರು ರಿಲೇಟ್ ಆಗ್ತಾಯಿದ್ರು ಅವರು ಜೀವನಕ್ಕೆ. ಇಲ್ಲಿ ನೋಡಿ, ಮಧ್ಯಮ ವರ್ಗದವರ ಆರ್ಥಿಕ ದುಸ್ಥಿತಿಯನ್ನು ಸಂಬಳದ ಸಂಜೆ ಕವನ ಹೇಗೆ ವಿವರಿಸುತ್ತದೆ. ಎಲ್ಲ ಬರೀಬೇಕು ನೀವು. ಸೌದೆ ಅಂಗಡಿಯವನು, ಬಳೆ, ಮತ್ತು ಅದೇನು ಗುರ್ತು ಮಾಡಿಕೊಂಡು ಕೆಳ ಮಧ್ಯಮ ವರ್ಗದವರ ಆರ್ಥಿಕ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ಪೂರ್ತಿ ಬರೀಬೇಕು. ಮಧ್ಯಮ ವರ್ಗದವರ ಬದುಕಿನ ಚಿತ್ರಣವನ್ನು ಸಂಬಳದ ಸಂಜೆ ಕವನ ಹೇಗೆ ವಿವರಿಸಿದೆ. ಬಡತನದಲ್ಲಿಯೂ ಮೆರೆವ ಮಾನವೀಯತೆ, ಪ್ರೇಮವೂ ಸಂಬಳದ ಸಂಜೆ ಕವನದಲ್ಲಿ ಹೇಗೆ ನಿರೂಪಿತವಾಗಿದೆ. ಆದರೆ ಇದೇ ಪ್ರೇಮ ಅಂತ ಹೇಳಿ 6 ರೂಪಾಯಿ ಎಲ್ಲ 7 ರೂಪಾಯಿ ಎಲ್ಲ 6 ರೂಪಾಯಿ ಅಂದಾಗ, ಮನೆ ರಾಣಿ ಇಲ್ಲ ಅನ್ನುವಾಗ, ಹೀಗೆ ಬೇರೆ ಕಡೆಗಳಲ್ಲಿ ಆ ಥರ ಹುಡುಕಬೇಕು. ಒಟ್ಟು ಪೂರ್ತಿ ತಾತ್ಪರ್ಯ ವಯಸ್ಕ ಜೀವನದ ವಾಸ್ತವ ಆರ್ಥಿಕ ಜವಾಬ್ದಾರಿಗಳನ್ನು ಹಾಸ್ಯ ಮತ್ತು ಹತಾಶೆಯ ಹಿನ್ನೆಲೆಯಲ್ಲಿ ಕವಿಯು ಹೇಗೆ ವಿವರಿಸಿದ್ದಾರೆ. ಒಟ್ಟಿನಲ್ಲಿ ಅಷ್ಟೂ ಪ್ರಶ್ನೆಗಳು ಪೂರ್ತಿ ಪದ್ಯ ತಾತ್ಪರ್ಯವನ್ನೇ ಕೇಳ್ತಾ ಇವೆ. ಅದಕ್ಕಾಗಿಯೇ ಪೂರ್ತಿ ಪದ್ಯದಲ್ಲಿ ಏನಿದೆ ಅಂದರೆ ರೂಪಕಗಳಿವೆ ಅಂತ ನಾನು ಹೇಳಿದೆ. ಸುಮ್ಮನೆ ರೂಪಕ ಅಂದರೆ ಏನು ಅನ್ನೋದು ಅರ್ಥ ಆಗಬೇಕಂತನ್ನುವ ಒಂದೇ ಕಾರಣಕ್ಕಾಗಿ ನಾನು ಅವರದೇ ರೂಪಕಗಳ ರಾಶಿಯನ್ನು ತಂದು ಸುರಿದೆ ಮುಂಚೆ ಪ್ರಾರಂಭದಲ್ಲಿ. ಅಂದರೆ ಹೀಗೆ ರೂಪಕ ಅಂದರೆ ಹೀಗೆ, ರೂಪಕ ಅಂದರೆ ಏನು ಅಂತ ವಿವರಿಸೋದು ಕಷ್ಟ. ರೂಪಕವನ್ನು ಹೇಳ್ಬೋದು, ರೂಪಕ ಅಂದರೆ ಏನು ಅಂತ ವಿವರಿಸೋದು ಕಷ್ಟ. ಅದಕ್ಕಾಗಿ ನರಸಿಂಹಸ್ವಾಮಿಯವರ ಅಷ್ಟೇನು ಮಹತ್ವದ ಪದ್ಯನ ಇಲ್ಲಿಡೋಕ್ಕಾಗೋದು ಇಲ್ಲ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವುದಾದ್ರೂ ಒಂದು ಸಾಲು ಏಕದಮ್ ಎತ್ತಿ ಇದು ಯಾರ ಕವಿತೆ ಹೀಗೆಲ್ಲ ಕೇಳಬಹುದಾದ ಸಾಧ್ಯತೆಗಳಿವೆ. ನಮಸ್ಕಾರ.